ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 26 ಬರಮಾಡಿಕೊಳ್ಳೋದಕ್ಕೆ ಹೊಸ ವರ್ಷಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಹೀಗಾಗಿ ಭದ್ರತೆ ವಿಚಾರವಾಗಿ ಖಾಕಿ ಫುಲ್ ಅಲರ್ಟ್ ವಹಿಸಿಕೊಂಡಿದೆ. ಈಗ ಎಂಜಿ ರೋಡ್ ಚರ್ಚ್ ಸ್ಟ್ರೀಟ್ ಬಳಿಯಲ್ಲಿ ಡಿಸಿಪಿಗಳು ಇವತ್ತು ಪರಿಶೀಲನೆ ಮಾಡಿದ್ರು. ಈವರೆಗೆ ಕೈಗೊಂಡಿರುವಂತಹ ಕ್ರಮಗಳು, ಮುನ್ನೆಚ್ಚರಿಕೆ ಕ್ರಮಗಳು ಏನೇನು ಕೈಗೊಂಡಿದ್ದಾರೆ, ಜೊತೆಗೆ ಪೊಲೀಸರು ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ, ಜನನಿ ಬೀಡ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ, ಡ್ರೋನ್ಗಳ ವ್ಯವಸ್ಥೆ, ಬಂದೋಬಸ್ತ್ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿದ್ದಾರೆ, ಇದೆಲ್ಲವನ್ನ ಡಿಸಿಪಿಗಳು ಈಗ ಖುದ್ದು ತಾವೇ ಹೋಗಿ ಸ್ಥಳದಲ್ಲಿ ನಿಂತು ಅದೆಲ್ಲವನ್ನ ಪರಿಶೀಲನೆ ಮಾಡಿದ್ದಾರೆ. ಬಂದೋಬಸ್ತ್ ವ್ಯವಸ್ಥೆ ಯಾವ ರೀತಿಯಾಗಿದೆ, ಕ್ಯಾಮೆರಾಗಳನ್ನು ಎಲ್ಲೆಲ್ಲಿ ಅಳವಡಿಕೆ ಮಾಡಿದ್ದಾರೆ, ಟ್ರಾಫಿಕ್ ಡೈವರ್ಷನ್ ಅಂದರೆ ಯಾವ್ಯಾವ ರಸ್ತೆಗಳಲ್ಲಿ ಅತಿ ಹೆಚ್ಚು ಜನ ಸೇರ್ತಾರೆ ಆ ರಸ್ತೆಗಳನ್ನು ಬ್ಲಾಕ್ ಮಾಡಿ ಅದಕ್ಕೆ ಪರ್ಯಾಯ ರಸ್ತೆಗಳನ್ನು ಯಾವ್ಯಾವ ರಸ್ತೆಗಳನ್ನು ಮಾಡಿದ್ದಾರೆ, ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಲಾಗಿದೆ ಅಂತ ಪರಿಶೀಲನೆ ಮಾಡಿದ್ದಾರೆ. ಪಶ್ಚಿಮ ವಿಭಾಗದ ಸಂಚಾರ ಡಿಸಿಪಿ ಅನೂಪ್ ಶೆಟ್ಟಿ, ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಅವರು ಪರಿಶೀಲನೆ ಮಾಡಿದ್ರು. ಮ್ಯಾಪ್ನಲ್ಲಿ ಇರುವಂತೆ ವ್ಯವಸ್ಥೆ ಆಗಿದೆಯಾ, ಈಗಾಗಲೇ ಒಂದು ಮ್ಯಾಪ್ ಕೂಡ ಸಿದ್ಧಪಡಿಸಿದ್ರು ಪೊಲೀಸ್ ಅಧಿಕಾರಿಗಳು. ಯಾವ್ಯಾವ ಜನನಿ ಬೀಡ ಪ್ರದೇಶಗಳು ಇದ್ದಾವೆ ಅದರ ಒಂದು ಮ್ಯಾಪ್ ರೆಡಿ ಮಾಡ್ಕೊಂಡಿದ್ರು. ಅಂದರೆ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಬೇಕು, ಜೊತೆಗೆ ಎಲ್ಲೆಲ್ಲಿ ಜನ ಸೇರ್ತಾರೆ, CCTV ಕ್ಯಾಮ್ರಾ ಎಲ್ಲಿರಬೇಕು, ಲೈಟಿಂಗ್ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಅತಿ ಹೆಚ್ಚು ಎಲ್ಲೆಲ್ಲಿ ಇರಬೇಕು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯಾಪ್ ಮಾಡಿಕೊಂಡಿದ್ರು. ಈ ಮ್ಯಾಪ್ನಂತೆ ಈಗ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆಯಾ ಅಂತ ಪರಿಶೀಲನೆ ಮಾಡಿದ್ದಾರೆ. ನಾಳಿನ ಬಂದೋಬಸ್ತ್ಗೆ ತಯಾರಿ ನಡೆಸಿದ್ದಾರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು. ಜೊತೆಗೆ ಜನರಿಗೂ ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ಕೈಗೊಳ್ತಾ ಇದ್ರೆ, ಜೊತೆಗೆ ಜನರೂ ಕೂಡ ಇದಕ್ಕೆ ಸ್ಪಂದಿಸಬೇಕು ಅಂತ ಕರೆ ಕೊಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ರಸ್ತೆಯಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಫುಟ್ಪಾತ್ಗೂ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ಭಾರಿ ಪ್ರಮಾಣದಲ್ಲಿ ಜನ ಈ ಒಂದು ರಸ್ತೆಗಳಲ್ಲಿ ಅವತ್ತು ಇರ್ತಾರೆ. ಹೀಗಾಗಿ ಜನರಿಗೆ ತಿರುಗಾಡೋದಕ್ಕೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿದೆ. ಮತ್ತೊಂದೆಡೆ ರಸ್ತೆ ಸಂಚಾರಕ್ಕೂ ಕೂಡ ಅನುವು ಮಾಡಿಕೊಡಲಾಗಿದೆ. ಯಾವ್ಯಾವ ರಸ್ತೆಯಲ್ಲಿ ರಸ್ತೆ ತುಂಬ ಜನ ಸೇರ್ತಾರೆ ಆ ರಸ್ತೆಗಳಿಗೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಅದನ್ನು ಡೈವರ್ಷನ್ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಬೇರೆ ರಸ್ತೆ ಮೂಲಕವಾಗಿ ಪ್ರಯಾಣ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಡಿಸಿಪಿಗಳು ಈಗ ಸ್ಥಳಕ್ಕೆ ಬಂದು ಯಾವ ರೀತಿಯಾಗಿ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ಯಾರಾದರೂ ಒಂದು ವೇಳೆ ಪ್ರಚಾರಕ್ಕೆ ಅದಕ್ಕೆ ಇದಕ್ಕೆ ಮಗದೊಂದಕ್ಕೆ ಅಂತ ರಸ್ತೆಯಲ್ಲಿ ತಿರುಗಾಡುವಾಗ ಅಡ್ಡಿಪಡಿಸುವಂತಹ ಘಟನೆಗಳು, ಅದಕ್ಕೆ ಏನಾದರೂ ಬೋರ್ಡ್ಗಳನ್ನು, ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಿದ್ರೆ ಅಂಥದ್ದಕ್ಕೂ ಕೂಡ ಕ್ರಮ ಕೈಗೊಳ್ಳುವುದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ ರಸ್ತೆಯಲ್ಲಿ ಯಾವುದೇ ಅಡೆತಡೆಗಳು, ಅಡ್ಡಿ ಆತಂಕಗಳು, ಸಮಸ್ಯೆಗಳು ಎದುರಾಗದಂತೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಸಿಬಿಡಿ ಏರಿಯಾನಲ್ಲಿ ಸಾರ್ವಜನಿಕರು ಇಲ್ಲಿ ಯುಎಸ್ಸಿ ಸಂದರ್ಭದಲ್ಲಿ ಅದಕ್ಕೋಸ್ಕರ ಎಲ್ಲ ಎಲಾಬ್ರೇಟ್ ಆಗಿ ವ್ಯವಸ್ಥೆ ಮಾಡಲಾಗಿದೆ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಒಪೆರಾ ಹೌಸ್, ರೆಸಿಡೆನ್ಸಿ ರೋಡ್ ಎಲ್ಲ ರೋಡ್ಗಳಲ್ಲಿ ನಾವು ಈಗಾಗಲೇ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊತೀವಿ. ಅದರಲ್ಲಿ ಬ್ಯಾರಿಕೇಡಿಂಗು, ಆಮೇಲೆ ಲೈಟಿಂಗು, CC ಕ್ಯಾಮ್ರಾಸ್, ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್, ಚೆಕಿಂಗ್ ಪಾಯಿಂಟ್ಸ್, ಆಮೇಲೆ ಟ್ರಾಫಿಕ್ ಡೈವರ್ಷನ್ ಪಾಯಿಂಟ್ಸ್ ಎಲ್ಲ ಕೂಡ ಈಗಾಗಲೇ ಪ್ಲಾನ್ ಮಾಡ್ಕೊತೀವಿ. ಸೊ ಇದರಲ್ಲಿ ಕೆಲವು ಸಲಹೆ ಸೂಚನೆಗಳು ಆಲ್ರೆಡಿ ಕೊಟ್ಟಾಗಿದೆ. ನಮ್ಮ ವೆಬ್ಸೈಟ್ನಲ್ಲಿ ಕೂಡ ಇದರ ಮಾಹಿತಿ ಕೊಟ್ಟಾಗಿದೆ. ಸಾರ್ವಜನಿಕರಿಗೆ ಪಬ್ಲಿಕ್ಲಿ ವಿಸಿಬಲ್ QR ಕೋಡ್ಸ್ ಕೂಡ ಶೇರ್ ಮಾಡಿದ್ದೀವಿ. QR ಕೋಡ್ ಸ್ಕ್ಯಾನ್ ಮಾಡಿದರೆ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ವೆಬ್ಸೈಟ್ಗೆ ಓಪನ್ ಆಗ್ತದೆ. ಆ ವೆಬ್ಸೈಟ್ನಲ್ಲಿ ಬೇಕಾಗಿರೋ ಎಲ್ಲ ಅಡ್ವೈಸರೀಸ್, ಟ್ರಾಫಿಕ್ ಡೈವರ್ಷನ್ ಗೈಡ್ಲೈನ್ಸ್, ಇನ್ಸ್ಟ್ರಕ್ಷನ್ಸ್, ಆಮೇಲೆ ನಮ್ಮ ಅರೇಂಜ್ಮೆಂಟ್ಸ್ ಏನೇನಿದೆ ಸಾರ್ವಜನಿಕರಿಗೆ